ಬೆಳಗ್ಗೆನೆ ಎದ್ದು ನಮ್ ಸ್ವೀಟಿ ಎಕ್ಸರ್ಸೈಸ್ ಮಾಡ್ತಾವಳೆ. ಹಾಯ್ ಹಲೋ ನಮಸ್ತೆ. ಇವತ್ತು ನನ್ ಡ್ಯೂಟಿನ ನಮ್ಮ ಅಮ್ಮನೇ ಮಾಡ್ತಾವ್ರೆ. ಏನ್ ಡ್ಯೂಟಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ನೋಡಿದ ತಕ್ಷಣ ನಮ್ ಸ್ವೀಟಿ ಓಡ್ ಬರಕ್ ಬಂದ್ಲು, ಆದ್ರೆ ನಮ್ಮ ಅಮ್ಮ ಬಿಡ್ಬೇಕಲ್ಲ. ಸ್ವೀಟಿ ಏನ್ ಮಾಡ್ತಾವಳೆ ಅಂತ ಕಿಟಕಿ ತೆಗೆದು ನೋಡಿದ್ರೆ ನಮ್ ಸ್ವೀಟಿ ಬೆಳಗ್ಗೆನೆ ಎದ್ದು ಎಕ್ಸರ್ಸೈಸ್ ಮಾಡ್ತಿದ್ಲು. ಎಕ್ಸರ್ಸೈಸ್ ಮಾಡಿ 2 ನಿಮಿಷಕ್ಕೆ ಸ್ವೀಟಿ ಮಲ್ಕೊಂಡ್ಲು. ಮೋಸ್ಟ್ಲಿ ಸುಸ್ತಾಯ್ತು ಅನ್ಸುತ್ತೆ ಎಕ್ಸರ್ಸೈಸ್ ಮಾಡಿ ಮಾಡಿ. ನಿದ್ದೆ ಚೆನ್ನಾಗ್ ಬರ್ಲಿ ಅಂತ ತಲೆ ಸವರ್ತಾ ಇದ್ರೆ ಕಣ್ಬಿಟ್ ಬೇರೆ ನೋಡ್ತಾಳೆ. ಇವತ್ತು ಟಿಫನ್ಗೆ ದೋಸೆ ಮತ್ತೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡ್ಕೋತಾ ಇದ್ರೆ ನಮ್ ಸ್ವೀಟಿ ಏನೋ ಕಟ್ ಮಾಡ್ತಾವಳೆ, ನನಗೆ ಕುಡ್ದಲೆ ತಿಂತಾವಳೆ ಅಂತ ನೋಡ್ತಾವಳೆ. ಸ್ವೀಟಿಗೆ ಮೆಣಸಿನ್ಕಾಯಿ ಕೊಡಕ್ ಹೋದೆ, ತಿನ್ನಲ್ಲ ಅಂದ್ಲು. ಯಾರು ಕೂಡ ಕಮೆಂಟ್ ಮಾಡ್ಬೇಡಿ ನೀನೇ ತಿನ್ನು ಅಂತ. ತಿನ್ನಕ್ಕೇನು ಕೊಡ್ಲಿಲ್ಲ ಅಂತ ಸ್ವೀಟಿ ಬೇಜಾರಾದ್ಲು. ಪಾಪ ಅಲ್ವಾ ಸ್ವೀಟಿ. ಸ್ವೀಟಿ ಮುನಿಸ್ಕೊಂಡವಳೆ ಅಂತ ಊಟ ಹಾಕಿದ್ರೆ ಸ್ವೀಟಿ ನೋಡಿದ್ರೆ ಈ ರೀತಿ ಆಡ್ತಾವಳೆ. ಎಷ್ಟೊತ್ತಿಗೆ ತಿನ್ ಮುಗ್ಸೋಣ ಅಂತ ಕಾಯ್ತಾವಳೆ. ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟನ್ನ ತೆಗೆದು ನೋಡಿದ್ರೆ ಈ ರೀತಿ ಆಗಿತ್ತು. ಇದಕ್ಕೆ ಏನ್ ಕಡಿಮೆ ಆಯ್ತು ಅಥವಾ ಏನ್ ಜಾಸ್ತಿ ಆಯ್ತು ಅಂತ ನನ್ಗಂತೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಸರಿ ಮಾಡ್ಕೋತೀನಿ. ದೋಸೆ ಹಿಟ್ಟು ಈ ರೀತಿ ಇದ್ರೂ ಕೂಡ ದೋಸೆ ಚೆನ್ನಾಗ್ ಬಂತು. ಈ ದೋಸೆಗಾಗಿ ಈ ಮುದ್ದು ಮರಿ ಕಾಯ್ತಿತ್ತು ನನಗೆ ಯಾವಾಗ ಕೊಡ್ತಾಳೆ ದೋಸೆನ ಅಂತ. ನಮ್ ಸ್ವೀಟಿಗೆ ದೋಸೆ ಮೇಲೆನೆ ಕಣ್ಣು ಇವತ್ತು. ನಮ್ಮ ಮನೆಯಲ್ಲಿ ಸಂಜೆ ಆದ ತಕ್ಷಣ ಪೂಜೆ ಮಾಡ್ಲೇಬೇಕು. ಪೂಜೆ ಮಾಡ್ಲಿಲ್ಲ ಅಂತ ಅಂದ್ರೆ ಬೈಗುಳಗಳೇ ಜಾಸ್ತಿ ಆಗ್ತವೆ ನಮ್ಮ ಮನೆಯಲ್ಲಿ. ಪೂಜೆ ಮಾಡಿ ಆಚೆ ಬಂದ್ ನೋಡಿದ್ರೆ ಸ್ವೀಟಿ ಮೂಳೆ ಕಡಿತಿದ್ಲು. ಬೆಕ್ಕು ಕಣ್ಮುಚ್ಕೊಂಡ್ ಹಾಲು ಕುಡಿದ್ರೆ ಸ್ವೀಟಿ ಕಣ್ಮುಚ್ಕೊಂಡ್ ಮೂಳೆ ಕಡಿತಾವಳೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಮ್ಮ ಮನೇಲಿ ನಾನು ಏನೇ ಮಾಡಿದ್ರು ಮೊದ್ಲು ಟೇಸ್ಟ್ ನೋಡೋದೆ ನಮ್ಮಪ್ಪ. ಅದಕ್ಕೆ ಟೇಸ್ಟ್ ಮಾಡ್ಲಿ ಅಂತ ಚುರುಮುರಿನ ಕೊಟ್ಟೆ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.